ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು 9ನೇ ದಿನದ ನವರಾತ್ರಿ ಪೂಜೆ. ಇವತ್ತಿನ ಕಲರ್ ಬಂದು ಪರ್ಪಲ್. ಸೊ ಪರ್ಪಲ್ದು ನನ್ನ ಹತ್ರ ಇದೊಂದಿದೆ, ಇನ್ನೂ ಒಂದು ಬಿಟ್ಟರೆ ವೆಸ್ಟರ್ನ್ ಫ್ರಾಕ್ ಇರೋದು. ಸೊ ಇದನ್ನೇ ಹಾಕಿದ್ದೀನಿ. ನಾನು ಅದನ್ನೇ ಹಾಕ್ತೀನಿ, ನನ್ನ ಹತ್ರನೂ ಬೇರೆ ಪರ್ಪಲ್ ಇಲ್ಲ ಅಂದು. ಸೊ ಇವತ್ತು ಕೂಡ ಇಬ್ಬರು ಅಮ್ಮ ಮಗಳು ಸೇಮ್ ಹಾಕಿರ್ತೀವಿ. ಸಾನು ಈಗ ಸ್ಟೀಮ್ ತೊಗೋತಾ ಇದ್ದಾಳೆ, ಯಾಕೋ ಅವಳಿಗೂ ಮೂಗು ಬ್ಲಾಕ್ ಆಗಿದೆ. ಇದಕ್ಕಿದ್ದ ಹಾಗೆ 3 ದಿನದಿಂದನೂ ಮಳೆ ಬರ್ತಾ ಇದೆ ಅಲ್ವಾ, ಬರ್ತಾ ಇದೆ. ಅವಳಿಗೆ ಮೂಗು ಬ್ಲಾಕ್ ಆಗಿದೆ ಆಲ್ರೆಡಿ. ಮತ್ತು ಈಗ ಅಡುಗೆ ಕೆಲಸಗಳಲ್ಲಿ ಮುಕ್ಕಾಲು ಭಾಗ ಮುಗಿಸಿದ್ದೀನಿ. ಜಾಮೂನ್ ಮಾಡಬೇಕಿತ್ತು, ಆಮೇಲೆ ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ಎಲ್ಲನೂ ಆಗಿದೆ. ಅನ್ನ ಒಂದು ಬೇಯಿಸಿ 2 ಮಿಕ್ಸ್ ಮಾಡಿ ಬಿಸಿ ಮಾಡಬೇಕಷ್ಟೇ. ಆದರೆ ನಾನೀಗ ಪೂಜೆ ದಿನ ರೆಡಿ ಮಾಡಿಲ್ಲ. ಪೂಜೆ ಎಲ್ಲ ಆದಮೇಲೆ, ನಮ್ಮದು ವಾಹನ ಪೂಜೆ ಆದಮೇಲೆ ತಿಂಡಿ ಮಾಡೋದು. ಅದಕ್ಕೆ ಯಾಕೆ ಇಷ್ಟು ಬೇಗ ಅಂತ ನಾನೇ ಡಿಲೇ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಈಗ ಇವಾಗನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಹೋಗಿ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ, ಆಮೇಲೆ ವಾಹನ ಪೂಜೆಗೆ. ಆಯುಧ ಪೂಜೆ ಬಂದು ನಮ್ಮ ಮನೇಲಿ ಸಂಜೆ ಬೆಳಿಗ್ಗೆನೇ ಮಾಡ್ಬೋದು, ಬಟ್ ನೈವೇದ್ಯ ಮಾಡಬೇಕು ನಾವು. ಅದಕ್ಕೆ ಬೆಳಿಗ್ಗೆನೇ ನಾನು ನೈವೇದ್ಯ ಮಾಡೋದಿಲ್ಲ, ಮಧ್ಯಾಹ್ನನೂ ಮಾಡೋದಿಲ್ಲ, ರಾತ್ರಿಗೆ ಮಾಡ್ತೀನಿ. ಹಾಗಾಗಿ ನಾವು ಸಂಜೆ ಪೂಜೆ ಮಾಡಿಬಿಟ್ಟು ತಕ್ಷಣವೇ ನೈವೇದ್ಯ ಮಾಡಿ ಆಮೇಲೆ ನಾಳೆ ವಿಸರ್ಜನೆ ಮಾಡೋದು. भगवती हे शिति कंठ कुटुंबिनी भूरि कुटुंबिनी भूरि कृते. ಈಗ ಪೂಜೆ ಮುಗೀತು. ಸೊ ಈಗ ಏನಿದ್ರು ವಾಹನ ಪೂಜೆನ ಶುರು ಮಾಡಬೇಕು. ರಾಜೇಶ್ ರೆಡಿ ಮಾಡೋದಕ್ಕೆ ಹೋಗಿದ್ದಾರೆ. ನಾನು ಇಲ್ಲೆಲ್ಲಾನು ಸಾಮಾನು ತೆಗೆದಿಟ್ಟಿದ್ದೀನಿ. ಸೊ ಇಲ್ಲೆಲ್ಲಾನು ಅರೇಂಜ್ ಮಾಡಿದ್ದೀನಿ. ಇದೊಂದು ಲಿಂಬೆ ಹಣ್ಣು ಮತ್ತು ಮೆಣಸಿನ್ಕಾಯಿ ಕಟ್ಟಬೇಕಲ್ವಾ ದೃಷ್ಟಿಗೆ, ಅದನ್ನು ರೆಡಿ ಮಾಡಿಕೊಂಡ್ರೆ ಬಾಕಿದೆಲ್ಲ ರೆಡಿ ಇದೆ. ಇನ್ನೊಂದು 5-10 ನಿಮಿಷ ಇದನ್ನು ರೆಡಿ ಮಾಡಿಕೊಂಡು ಹೊರಟ್ರೆ ವಾಹನ ಪೂಜೆಯನ್ನು ಶುರು ಮಾಡ್ಬೋದು. ಎಲ್ಲ ರೆಡಿ ಆಯಿತು ಸ್ನೇಹಿತರೆ. ಸಾನು ನೋಡ್ಬೋದು, ಈಗ ಸೈಕಲ್ ಹತ್ರ ಒಂದು ಲಿಂಬೆಹಣ್ಣು ಇಡೋದಕ್ಕಾಗೋದಿಲ್ಲ ಅಲ್ವಾ. ಲಿಂಬೆಹಣ್ಣು ಇಡಲಿಲ್ಲ ಅಂದರೆ ನನ್ನ ಮಗಳು ಕೇಳಲ್ಲ, ನನ್ನ ಸೈಕಲ್ಗೆ ಯಾಕೆ ಇಡಲ್ಲ, ಬರೀ ನಿಮ್ಮ ಗಾಡಿಗೆ ಇಟ್ಕೊಳ್ತಿರಲ್ಲ ಅಂತಾಳೆ. ಅದು ಹತ್ತದಿಲ್ಲ ಅಂದರೆ ಕೇಳಲ್ಲ ಅಂದ್ಬಿಟ್ಟು ರಾಜೇಶ್ ಅದನ್ನು ಕಟ್ ಮಾಡಿ ಇಡ್ತಾರೆ. ಸೊ ಎಲ್ಲದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಬ್ಬರನ್ನು ಹಚ್ತಾ ಇದ್ದಾರೆ. ಎಲ್ಲನೂ ರೆಡಿ ಆಯಿತು. ನೆನ್ನೆನೇ ತೊಳೆದಿದ್ದಕ್ಕೆ ಗಾಡಿಗಳು ಇವತ್ತು ಬೇಗ ಆಯಿತು.
ಕೆಲವೊಬ್ರು ಇವಾಗ ತೊಳಿತಾ ಇದ್ರು. ಸೊ ಅವ್ರದ್ದು ಸಂಜೆ ಮಾಡೋ ಏನಾದರೂ ಐಡಿಯಾ ಇರುತ್ತೋ ಏನೋ. ಸೊ ಜಾಸ್ತಿ ಇಲ್ಲ, ಒಬ್ಬರು ಇಬ್ಬರು ಏನೋ ಪೂಜೆ ಮಾಡಿದ್ರು ಅಷ್ಟೇ ಬೆಳಿಗ್ಗೆ ನಾವು ಮಾಡೋ ಮುಂಚೆ. ಈಗ ನಮ್ಮ ಹಿಂದೆ ಇನ್ನೂ ಒಬ್ರು ಬಂದರು. ಸೊ ಅವ್ರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಬಾಕಿಯವರೆಲ್ಲನೂ ಈಗ ಗಾಡಿ ವಾಶ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮನೆಯ ಪುರೋಹಿತರು ಪೂಜೆನ ಶುರು ಮಾಡ್ತಾ ಇದ್ದಾರೆ. ಶುದ್ಧಂ ಆಯ್ತು. ಸಾನುಗಂತ ಹಾಕ್ರಿ. ನಾ ಸಾನು ಸ್ಕೂಟ್ರಿಗೆ ಮುಂದೆ ತಂದು ನಿಲ್ಸು. ಎಲ್ಲರೂ ಮರ್ತೋಗದೇನೆ, ನೀನು ಆಡಿದ್ರೆ ತಾನೇ ನೆನಪಾಗೋದು. ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ನಾವು ಯಾವುದೇ ದೊಡ್ಡ ಹಬ್ಬ ಆದ್ರೂ ಊರಿಗೆ ಹೋಗಿನೇ ಸೆಲೆಬ್ರೇಟ್ ಮಾಡೋದು. ಆದರೆ ಈ ಆಯುಧ ಪೂಜೆ ಮಾತ್ರ ಮಿಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ರಾಜೇಶ್ ನಾನೇನಾದ್ರೂ ಬಿಡಿ ಹೋಗಲಿ ಆಮೇಲೆ ಮಾಡ್ಕೊಳ್ಳೋಣ ಅಂದರೂ ಕೂಡ ರಾಜೇಶ್ ಒಪ್ಪೋದೇ ಇಲ್ಲ. ಯಾಕಂದರೆ ಆಯುಧ ಪೂಜೆ ಕೂಡ ಇಂಪಾರ್ಟೆಂಟು, ವಾಹನ ಪೂಜೆ ಕೂಡ ಇಂಪಾರ್ಟೆಂಟು. ಎರಡೂ ನಾವು ಮಿಸ್ ಮಾಡೋದಿಲ್ಲ ಯಾವಾಗ್ಲೂ. ಇಲ್ಲ ಮಾಡಿಬಿಟ್ಟು ಹೋಗಿರ್ತೀವಿ, ಬಂದ ಮೇಲೆ ಮಾಡೋ ಥರ ಇಲ್ಲ. ಆಯುಧ ಪೂಜೆ ದಿನ ಆಗಲೇಬೇಕು ಅನ್ನೋ ಥರ ನಾವು ಅವತ್ತಿನ ದಿನ ತಪ್ಪಿಸೋದಿಲ್ಲ. ವಾಹನ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ನಮ್ಮ ಸೇಫ್ಟಿಗೋಸ್ಕರ ಒಂದು ದಿನ ನಮಗೆ ಡೆಡಿಕೇಟ್ ಮಾಡೋದಕ್ಕಾಗೋದಿಲ್ವಾ? ಅದಕ್ಕೆ ಅಂತ ಇರೋ ದಿನಾನ ನಾವು ಯಾಕೆ ಬೇರೆ ಚೇಂಜ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಏನೇ ಆಗಲಿ ಈ ಹಬ್ಬದಲ್ಲಿ ಇಲ್ಲೇ ಇದ್ದು ಆಯುಧಗಳು ಹಾಗೂ ವಾಹನಗಳಿಗೆ ಪೂಜೆ ಮಾಡೇ ಮಾಡ್ತೀವಿ. बारी सोडा होता. ಆಗಿದೆ.
ಮೇಲ್ಗಡೆ ಇಡೋದು, ಇಲ್ಲಿ ಸೈಡಲ್ಲಿ ಇಡೋ. ಆಗೋದಿಲ್ವಾ ಹತ್ತೋದಕ್ಕೆ? Yes, that's it. Go. ನಮ್ಮ ವಾಹನ ಪೂಜೆ ಆಯಿತು, ನಂದು ದೇವಿ ಮಹಾತ್ಮೆ ಓದಿ ಆಯಿತು, ಸೊ ಮನೆ ಪೂಜೆನೂ ಆಯಿತು. ಈಗ ಬಾಕಿ ಇರೋದು ಒಂದೇ ಒಂದು ಆಯುಧ ಪೂಜೆ. ಆಯುಧ ಪೂಜೆಗೆ ರಾಜೇಶ್ ಅವ್ರಿಗೆ ಆಯುಧಗಳನ್ನ ನೀವು ಯಾವುದಾದ್ರು ಯೂಸ್ ಮಾಡ್ತಿರೋ ಅದನ್ನು ತೆಗೆದ್ಬಿಟ್ಟು ನೆನ್ನೆನೇ ತೊಳೆದಿಡಿ ಅಂದೆ. ಅವ್ರಿಗೆ ಜಾಸ್ತಿನೇ ಆಗೋಯ್ತು ನೆನ್ನೆ ಕೆಲಸ. ನನಗೂ ಕೂಡ ಹೆಲ್ಪ್ ಮಾಡಿ ಕೊಟ್ಟರು. ಫ್ಯಾನ್ ಎಲ್ಲನೂ ಅವರೇ ಒರೆಸಿದ್ದು, ಕಿಟಕಿನೂ ಸ್ವಲ್ಪ ಒರೆಸ್ಕೊಟ್ಟಿದ್ರು. ವೆಹಿಕಲ್ಸ್ ಎಲ್ಲನೂ ತೊಳೆಯೋದು ಅದೆಲ್ಲ ಜಾಸ್ತಿ ಆಗಿಬಿಟ್ಟು ಅದನ್ನು ತೆಗೆದೇ ಇಲ್ಲ. ಸೊ ಇವತ್ತು ತೆಗೆದ್ಬಿಟ್ಟು ಅದನ್ನು ಇಲ್ಲಿ ಜೋಡಿಸಿ ಪೂಜೆ ಮಾಡಬೇಕಾ. ಅದ್ರ ಜೊತೆ ಇನ್ನು ರಾಜೇಶ್ ಅವ್ರು ಇವತ್ತು ಸ್ವಲ್ಪ ಹೊರಗಡೆನೂ ಹೋಗಬೇಕು. ಅದೂ 1-2 ಅವರ್ ಅಂತೂ ಆಗುತ್ತೆ. ಈಗ ದೇವಸ್ಥಾನಕ್ಕೆ ಹೋಗಬೇಕು. ಇನ್ನು ತಿಂಡಿ ಮಾಡಿಲ್ಲ. ಒಟ್ನಲ್ಲಿ ಆಯಿತು, ಚೆನ್ನಾಗಾಯಿತು ಎಲ್ಲನೂ. ನನ್ನ ಗಾಡಿ ನೋಡಿಬಿಟ್ಟು ತೊಳೆದಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಹೊಸ್ದ ಅಂತಾರೆ ಎಲ್ಲರೂ. ಅಂದರೆ ಹಳೇದೂ ಕೂಡ ನೋಡಿದಾಗ ಅದು ಗೊತ್ತಾಗುತ್ತಲ್ವಾ ತೊಳೆದಿದ್ರು. ಬಟ್ ನಂದು ಎಷ್ಟು ಹೊಸದಾಗಿದೆ ಅಂದರೆ ಹೊಸ್ದ ಅಂತ ಕೇಳ್ತಾ ಇದ್ರು. ಚೇಂಜ್ ಮಾಡಬೇಕು ಅಂತ ಮೊದಲು ಯೋಚನೆ ಮಾಡ್ತಾ ಇದ್ದಿದ್ದು. ಯಾಕೆಂದರೆ ತುಂಬಾ ತೊಂದರೆ ಕೊಡ್ತಾ ಇತ್ತು ಅದು, ಅದಕ್ಕೆ ಯೋಚನೆ ಮಾಡ್ತಿದ್ದೆ. ಇವಾಗೇನು ತೊಂದರೆ ಇಲ್ಲ, ನನಗೇನು ಅನ್ನಿಸ್ತಾನೆ ಇಲ್ಲ ಅದ್ರ ಬಗ್ಗೆ ಚೇಂಜ್ ಮಾಡಬೇಕು ಅಂತ. ಸುಮ್ಮನೆ ತುಂಬ ವರ್ಷ ಆಯ್ತಲ್ಲ ಅಂತ ಚೇಂಜ್ ಮಾಡಬೇಕು ಅಷ್ಟೇ ಹೊರತು ಇನ್ನೇನೂ ತೊಂದರೆ ಕೊಡ್ತಾ ಇಲ್ಲ. ಅದಕ್ಕೆ ಪೂಜೆ ಮಾಡಬೇಕಾದ್ರೆ ಹಂಗೆ ಕೇಳ್ಕೊಂಡು ವಿಶ್ ಮಾಡ್ಕೊಂಡು ಪೂಜೆ ಮಾಡಿದ್ದೀನಿ. ಇಷ್ಟು ದಿನ ಆದರೂ ನನಗೇನು ತೊಂದರೆ ಕೊಟ್ಟಿಲ್ಲ. ನಿಂಗೆ ಏನು ಮುಂದೆನೂ ತೊಂದರೆ ಕೊಡಬೇಡ ದೇವ್ರೆ ಅಂದ್ಬಿಟ್ಟು. ಎನಿವೇಸ್, ನನ್ನ ಗಾಡಿ ಅದು ಬ್ಲ್ಯಾಕ್ ಕಲರ್ದು, ಶೇಡ್ ಕೂಡ ಆಗಿಲ್ಲ, ಫೇಡ್ ಏನೂ ಆಗಿಲ್ಲ. ನನ್ನ ಸ್ಕ್ರ್ಯಾಚಸ್ ಅಂತೂ ಮಾರ್ಸೇ ಇಲ್ಲ, ಒಂದು ಸಾರಿನೂ ಬೀಳ್ಸಿಲ್ಲ. ಇನ್ನು ಹೆಂಗೆ ಅದು ಹಳೇದಾಗುತ್ತೆ? ಬರೀ ಆ ರಿಜಿಸ್ಟ್ರೇಷನ್ ಕಾರ್ಡ್ ಮೇಲೆ ಬರ್ದಿರ್ಬೇಕಷ್ಟೇ ಇಷ್ಟು ಹಳೇದು ಇದು ಅಂತ. ಹೋಗ್ಬಾ. ಮಧ್ಯಾಹ್ನ ಸ್ನೇಹಿತರೆ ಅಡುಗೆ ಏನು ಮಾಡಿರಲಿಲ್ಲ, ಬಿಸಿಬೇಳೆ ಭಾತ್ ಮಾಡಿದ್ನಲ್ವ, ತಿಂದಿದ್ದೆ ಲೇಟು. ಸೊ ಅದಾದಮೇಲೆ ನಾನು ಸಂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನೈವೇದ್ಯ ಮಾಡಬೇಕು ಅಂತ ಹೇಳಿದ್ನಲ್ವ, ಅದಕ್ಕೆ ಮಸಾಲೆ ತೆಗೆದು ಸೊಪ್ಪುಗಳೆಲ್ಲ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡಿದ್ದೀನಿ. ಕುಕ್ಕಿಂಗ್ ಇನ್ನು ಸ್ವಲ್ಪ ಲೇಟಾಗಿ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಈಗ ನಾನು ಮಿಕ್ಸಿಗೆ ಪೂಜೆ ಮಾಡಬೇಕಲ್ವಾ, ಮಿಕ್ಸಿ ಚಾಕು ಎಲ್ಲನೂ ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದನ್ನು ನಾನು ಪೂಜೆಗೆ ಅಂತ ಇಟ್ಬಿಡ್ಬೋದು. ಹಾಗಾಗಿ ಬೇಗನೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪ್ರಿಪರೇಷನ್ ಕಂಪ್ಲೀಟ್ ಆಯಿತು. ಆಯುಧ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಎಲೆಕ್ಟ್ರಾನಿಕ್ ವಸ್ತುಗಳು, ಸ್ವಿಚ್ ಬೋರ್ಡು ಎಲ್ಲನೂ ಕ್ಲೀನ್ ಮಾಡಿದ್ನಲ್ಲ, ಈಗ ಎಲ್ಲದಕ್ಕೂ ವಿಭೂತಿ ಇಟ್ಕೊಂಡು ಬರ್ತಾ ಇದ್ದೀನಿ. ಒಂದು ರೌಂಡ್ ಎಲ್ಲ ಕಡೆನೂ ವಿಭೂತಿ ಇಟ್ಟು ಬರೋದು, ನೆಕ್ಸ್ಟ್ ರೌಂಡ್ ಹೋಗ್ಬಿಟ್ಟು ಕುಂಕುಮ ಹಚ್ಚೋದು, ಅದರ ನೆಕ್ಸ್ಟ್ ಹೂವು ಇಡೋದು. ಹೂವು ಲಾಸ್ಟಲ್ಲಿ ಇಡ್ತೀನಿ, ಕೊನೆಯಲ್ಲಿ. ನಮ್ಮನೇಲೇನು ನಾವು ತುಂಬ ಆಯುಧಗಳೇನು ಇಟ್ಕೊಂಡಿಲ್ಲ. ಸ್ಕ್ರೂ ಡ್ರೈವರು, ಕಟಿಂಗ್ ಪ್ಲೇಯರು ಅಂಥದ್ದಷ್ಟೇ. ಆ್ಯಂಡ್ ಉದ್ದ ಕತ್ತಿ ನೋಡ್ಬೋದು, ಅದು ಆನ್ಸಿಸ್ಟ್ರಲ್ ಪ್ರಾಪರ್ಟಿ, ನಮ್ಮ ರಾಜೇಶ್ ಅವ್ರಿಗೆ ಕೊಟ್ಟಿರೋದು. ಇದನ್ನು ಪೂಜೆ ಮಾಡಬೇಕು ಆಯುಧ ಪೂಜೆಗೆ ಟೈಮಲ್ಲಿ ಅಂಥೇಳಿ. ಅದಾದಮೇಲೆ ರಾಜೇಶ್ ಅವರೇ ಫ್ಯಾನ್ಗಳಿಗೂ ವಿಭೂತಿ ಹಚ್ತಾ ಇದ್ದಾರೆ ಎಲ್ಲ ರೂಮಲ್ಲಿರೋದಕ್ಕೆಲ್ಲನೂ. ಮತ್ತು ನಾನು ಈ ಕಡೆ ಅಡುಗೆ ಎಲ್ಲ ಶುರು ಮಾಡಿದ್ದೆ ಅಲ್ಲ, ಅಡುಗೆ ಎಲ್ಲನೂ ಪ್ರಿಪ್ರೇಷನ್ ಆಗಲೇ ಆಗಿತ್ತು. ಈಗ ಮಾಡಿ ಕೂಡ ಆಯಿತು. ಲಾಸ್ಟಲ್ಲಿ ಈಗ ರೊಟ್ಟಿ ತಟ್ತಾ ಇದ್ದೀನಿ. ರೊಟ್ಟಿ ಆದಮೇಲೆ ನೈವೇದ್ಯಕ್ಕೆ ಎಲ್ಲನೂ ರೆಡಿ ಆಗುತ್ತೆ. ಅದ್ರ ಜೊತೆ ಅನ್ನ ಸಾಂಬಾರು. ಸೊ ಇಷ್ಟನ್ನು ಮಾಡಿದ್ದೀನಿ. ಇದು ಇರಲೇಬೇಕು. ಹಾಗಾಗಿ ಈಗ ಮಾಡಿಬಿಟ್ಟು ಈಗ ನಾನು ರಿಫ್ರೆಶ್ ಆಗೋದಕ್ಕೆ ಹೋಗ್ತೀನಿ. ಸ್ನೇಹಿತರೆ, ಇಷ್ಟೊತ್ತಾಯಿತು ಅಡುಗೆ ಕೆಲಸ. ರಾಜೇಶ್ ಎಲ್ಲನೂ ಆಯುಧಗಳೆಲ್ಲ ತೆಗೆದು ಕ್ಲೀನ್ ಮಾಡಿ ಜೋಡಿಸಿದ್ದಾರೆ. ಈಗ ದೀಪ ಹಚ್ಚೋ ಟೈಮು, ಅದಕ್ಕೆ ನಾನು ಈಗ ರಿಫ್ರೆಶ್ ಆಗಿ ಬಂದೆ.
ಹೊಸಲು ಪೂಜೆ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಒಳಗಡೆ ಆಯುಧ ಪೂಜೆ ಮಾಡಿದ್ರೆ ಆಯಿತು ಇವತ್ತಿನ ಹಬ್ಬ. ನವರಾತ್ರಿಯಲ್ಲಿ ಬೆಳಿಗ್ಗೆ ಒಂದು ಸಾರಿ ಮತ್ತು ಸಂಜೆ ಒಂದು ಸಾರಿ 2 ಟೈಮಲ್ಲೂ ಕೂಡ ಹೊಸಲು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಏನಿಲ್ಲ, ಜಾಸ್ತಿ ಏನೂ ಇಲ್ಲ, ಜಸ್ಟ್ ನಾವು ಕಡ್ಡಿ ಹಚ್ಚಿರ್ತೀವಿ. ಸೊ ಬೆಳಿಗ್ಗೆ ಕ್ಲೀನ್ ಮಾಡಿ ಕುಂಕುಮ ಹಚ್ಚಿರ್ತೀವಿ, ಅರಿಶಿನ ಕುಂಕುಮ. ಸಂಜೆ ಕೂಡ ಅರಿಶಿನ ಕುಂಕುಮ ಹಚ್ಚಿ ಹೂವು ಇಟ್ಟರೆ ಆಯಿತು. ಇವತ್ತು ಲಾಸ್ಟ್ ಡೇ ಅಂತ ಹೇಳಿಬಿಟ್ಟು ಒಂದು ಚೂರು ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಹೀಗಿತ್ತು ನಮ್ಮ ಆಯುಧ ಪೂಜೆ. ಆಯುಧ ಪೂಜೆ ಜೊತೆ ಎಲೆಕ್ಟ್ರಾನಿಕ್ಸ್ ಎಲ್ಲನೂ ಕೂಡ ಪೂಜೆ ಮಾಡಿ ಆಯಿತು. ನನ್ನ ಕ್ಯಾಮ್ರಾ, ಲ್ಯಾಪ್ಟಾಪ್, TV, ಈವನ್ ಕ್ಲಾಕ್ ನೀವು ನೋಡಿದ್ರಲ್ಲ, ಕ್ಲಾಕ್ ಕೂಡ ರಾಜೇಶ್ ತುಂಬಾ ಭಕ್ತಿಯಿಂದ ಅದಕ್ಕೂ ಪೂಜಿಸ್ತಾರೆ. ಮರ್ತೋಗಿದ್ದೆ ನಾನು ಒರೆಸೋದು, ಅಂದರೆ ಬ್ಯಾಟ್ರಿ ತೆಗೆದು ಹಾಕಬೇಕಾದ್ರೆ ಯಾವಾಗಲೂ ಕ್ಲೀನ್ ಮಾಡಿ ಹಾಕಿರ್ತೀನಿ. ಬಟ್ ಇವತ್ತು ಎಸ್ಪೆಷಲಿ ಅದನ್ನು ಕೂಡ ಕ್ಲೀನ್ ಮಾಡಿ ಅದಕ್ಕೂ ಕೂಡ ಗಂಧ ಇಟ್ಟು ಹೂವು ಇಟ್ಟು ಪೂಜೆ ಮಾಡಿದ್ದೀವಿ. ಬಾತ್ರೂಮಲ್ಲಿರೋ ಅಂಥ ಗೀಝರ್ಸು, ಅಲ್ಲಿನ ಸ್ವಿಚ್ ಬೋರ್ಡು, ನಮ್ಮ ಸಿಲಿಂಡರು. ನಾನು ತುಂಬಾ ಖುಷಿಯಾಗೋದು ಅಂದರೆ ನನಗೆ ಈ ಡಿಶ್ ವಾಷರ್ ಮತ್ತು ವಾಷಿಂಗ್ ಮೆಷಿನ್ ಅದೆರಡೂ ನಮಗೆ ಎಷ್ಟು ಈಸಿ ಮಾಡಿಕೊಟ್ಟಿದೆ ಅಲ್ವಾ ಕೆಲಸ ಅಂಥೇಳಿ. ಮಿಕ್ಸರ್ ಗ್ರೈಂಡರ್ ಕೂಡ ಮೊದಲೆಲ್ಲ ಎಲ್ಲನೂ ಕೈಯಲ್ಲೇ ಮಾಡ್ತಾಯಿದ್ರು, ಈಗ ಎಷ್ಟು ಯೂಸ್ ಆಗ್ತಾಯಿದೆ ಅದು ಅಲ್ವಾ. ಸೊ ನಾನಂತೂ ಯಾವಾಗ್ಲೂ ಅದಕ್ಕೆ ಚಿರಋಣಿ ಅಂತಾರಲ್ಲ ಆ ಥರ. ಆ ಇನ್ವೆಂಟ್ ಮಾಡಿರೋರನ್ನ ನಾನು ಯಾವಾಗಲೂ ನೆನೆಸ್ಕೊತಾನೆ ಇರ್ತೀನಿ. ಯಾರು ಇನ್ವೆಂಟ್ ಮಾಡಿದ್ರು ಇಟ್ಸ್ ಅ ವೆರಿ ಗುಡ್ ಇನ್ವೆನ್ಷನ್ ಅಂತ ಹೇಳಿಬಿಟ್ಟು. ಕೆಲವೊಂದು ಥಿಂಗ್ಸ್ ನಮಗೆ ಅಂದರೆ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಇಲ್ಲದೇ ಇದ್ರೂ ನಡೆಯುತ್ತೆ. ಬಟ್ ಕೆಲವೊಂದು ಇರಲೇಬೇಕು ನಮ್ಮ ಲೈಫನ್ನು ಈಸಿ ಮಾಡೋದಕ್ಕೆ. ಸೊ ಅಂಥದ್ರಲ್ಲಿ ಅದು ನಾನು ಮೆನ್ಷನ್ ಮಾಡಿದ್ದು. ಓಕೆ ಸ್ನೇಹಿತರೆ, ಈಗ ಈ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ನೊಂದಿಗೆ. ನಾಳೆ ದಶಮಿ, ಸೊ ಸಿಗ್ತೀನಿ ದಶಮಿಯ ವ್ಲಾಗ್ ಜೊತೆ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಬಾಯ್ ಸ್ನೇಹಿತರೆ.